ಗುರುಜಿ, ಶಿವಂ ವಾಸ್ತು ವಿಭಾಗದಲ್ಲಿ ನಿನ್ನೆ ಅಷ್ಟೇ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ರಿಗೂ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರು ಮಾತ್ರ ಹೋಗ್ಬಿಟ್ಟು ಧಾರೆ ಹುಯ್ಬೇಕು, ಎಲ್ಲರೂ ಹಾಕ್ತೋದು ಬೇರೆ ಅರ್ಥವನ್ನ ಕಲ್ಪಿಸತ್ತೆ ಅಂತ. ಜೊತೆಗೆ ಗುರುಜಿ ನನಗೊಂದು ಸಂದೇಹ ಏನಂದ್ರೆ, ಯಾವತ್ತೂ ಅಷ್ಟೇ ನಾವು ಏನೋ ಒಂದು ಕಾರ್ಡಲ್ಲಿ ನೋಡ್ತೀವಿ, ಒಂದು ಸಮಯವನ್ನ ನಿಪಡಿಸಿರ್ತಾರೆ ನಿಮ್ಮ ಹತ್ರ, ಯಾರೋ ಜ್ಯೋತಿಷಿಗಳ ಹತ್ರ ಬಂದ್ಬಿಟ್ಟು ಯಾವ ಸುಸಮಯದಲ್ಲಿ ತಾಳಿ ಕಟ್ಟಬೇಕು ಅಂತ. ಕೆಲವೊಮ್ಮೆ ಗಡಿ ಬಿಡಿನಲ್ಲಿ ಟೈಮೇ ನೋಡ್ಕೊಂಡಿರೋ ಮುಹೂರ್ತ ಮೀರ್ ಹೋಗಿರತ್ತೆ, ಅವಾಗ ಏನಾದ್ರೂ ಪರಿಹಾರ ಉಂಟಾ? ಆತರ ಆದ್ರೆ ಏನ್ ತೊಡಕಾಗತ್ತೆ ಗುರುಜಿ? ಮೊದಲೇ ಫಸ್ಟ್ ಆಫ್ ಆಲ್ ಮುಹೂರ್ತವನ್ನ ಪ್ರತಿಯೊಬ್ಬ ಮನುಷ್ಯ ನೋಡ್ಕೊಳ್ಳೋದೇ ಶಾಸ್ತ್ರ ಸಂಪ್ರದಾಯದಲ್ಲಿ ಆ ಸುಮುಹೂರ್ತ ಸಾವಧಾನ ಅಂತ ಹೇಳಿ, ಆ ಸಾವಧಾನ ಹುಷಾರ್, ಈ ಮುಹೂರ್ತ ಮೀರ ಅಂತ ಅರ್ಥ. ಅಂಥ ಸಮಯದಲ್ಲಿ ಮುಹೂರ್ತ ಇವರು ಟೈಮ್ ನೋಡ್ಕೊತಾರೋ ನೋಡ್ಕೊಳ್ಳಲ್ವೋ, ಅಥವಾ ತಪ್ಪು ಹೋಗಿರುತ್ತೋ, ಮರ್ತು ಹೋಗ್ತಾರೋ, ಅಥವಾ ಗೊಂದಲ ಹಾಗೇ ಪ್ರಶ್ನೆ ಅನುಭವಿಸ್ತಾ ಇರುತ್ತೋ. ಮುಹೂರ್ತ ಯಾಕೆ ಕೊಡ್ತಾರೆ ಅಂದರೆ, ಏನೇ ಗೊಂದಲಗಳು ಬರಲಿ ಆ ಮುಹೂರ್ತ ಮೀರದೇ ಇರಲಿ. ಅಂದರೆ ಬರ್ತಕ್ಕಂಥ ಅಡಚಣೆಗಳು, ಅಡ್ಡಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾತಕ್ಕೆ ಹೆಚ್ಚಾಗತ್ತೆ ಅಂದರೆ, ಆ ಸಮಯದಲ್ಲಿ ಹೆಚ್ಚಾಗುವಾಗ ಈ ಮುಹೂರ್ತದಲ್ಲಿ ನೀವು ಮಾಡಿಬಿಟ್ರೆ ಮುಂದಿನ ಅಡಚಣೆಗಳು ಇವ್ರಿಗೆ ಅಕಸ್ಮಾತ್ ಜಾತಕ ಹೊಂದಲ್ಲ. ಏನು ಹೇಳಿರ್ತಾರೆ, 18 ಗುಣಗಳು ಸೇರಿದ ಸಾಕು ಅಂತಾರೆ. ಅದಾದಮೇಲೆ 23 ಬಂದಿದೆ ಪರವಾಗಿಲ್ಲ ಅಂತಾರೆ. ಎಲ್ಲರೂ 23 ಪರವಾಗಿಲ್ಲ, 18 ಪರವಾಗಿಲ್ಲ ಅಂತಾರೆ. ನಿಮಗೆ ಗೊತ್ತಾ ಒಂದು ತಮಾಷೆ, 33 ಗುಣಗಳು ಸೇರಿರೋರು ಡೈವರ್ಸ್ ಆಗಿದ್ದಾರೆ. ಎಷ್ಟೋ ಜನ ಕೇಳ್ತಾರೆ ನನ್ನ ಹತ್ರ, 33 ಜನ ಗುರುಗಳೇ, ಎಷ್ಟು ಶಾಸ್ತ್ರ ಫಸ್ಟ್ ಕ್ಲಾಸ್ ಆಗಿ ಸೇರಿರೋ ಜಾತಕ ಡೈವರ್ಸ್ ಆಗಿದೆ, ಏನೂ ಸೇರದೆ ಇದ್ದವನು ಚೆನ್ನಾಗೇ ಇದ್ದಾನೆ ಅಂದರೆ ಏನು ಲೋಪದೋಷ? ಐದರ್ ಇವನ್ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಸರಿಯಾಗಿ ಕೊಟ್ರಲ್ಲ, ಇಲ್ಲ ಅವಳದು ಸರಿಯಾಗಿ ಕೊಡಲ್ಲ, ಇಲ್ಲ ಇವರಿಬ್ರಿಗೂ ಮದುವೆ ಮಾಡೋ ಸಮಯದಲ್ಲಿ ಎಲ್ಲ ಜ್ಯೋತಿಷಿಗಳು ಮಾಡೋ ದೊಡ್ಡ ತಪ್ಪೇನು ಅಂದರೆ, ಮೊದಲಾಗಿ ಮಾಡ್ತಕ್ಕಂಥ ವಿಚಾರ ತಿಳಿ, ಚಂದ್ರನಿಂದ ಅಂದರೆ ಗೋಚಾರದಿಂದಾನು 12 ರಾಶಿಗಳನ್ನು ನೋಡ್ಕೋಬೇಕು. ಯಾರು ಇದುವರ ತನಕ ಜ್ಯೋತಿಷಿಗಳು 12 ಜಾತಕಗಳನ್ನು ಅಂದರೆ 12 ರಾಶಿಗೆ ಇಂಟು 12 ರಾಶಿನ ಯಾರು ಇದುವರ ತನಕ ನೋಡ್ಕೊಳ್ಳಲ್ಲ. ಏಕೈಕವಾಗಿ ನೋಡ್ತಕ್ಕಂಥವ್ರು ಕೆಲವರು ಮಾತ್ರ ಇದ್ದಾರೆ. ಅದರಲ್ಲಿ ಆ ಕೆಲವರಲ್ಲಿ ನಾವು ಅಂತ ಹೆಮ್ಮೆ ಕೂಡ ಹೇಳ್ಕೊಂತೀನಿ. ಅದಕ್ಕೆ ಎಷ್ಟೋ ಜನ ಕೇಳ್ತೀನಿ, ಇದನ್ನು ಮಾಡಿಕೊಂಡ್ರೆ ಹೀಗಾಗತ್ತೆ, ಹೀಗೆ ಮಾಡಿಕೊಂಡ್ರೆ. ನೀವೆಲ್ಲರೂ ಚಂದ್ರನ ಆ್ಯಂಗಲಿಂದ ನೋಡ್ತೀರಾ, ಶನಿ ಆ್ಯಂಗಲ್ಲು ನೋಡಬೇಕು, ಸೂರ್ಯನ ಆ್ಯಂಗಲ್ಲು ನೋಡಬೇಕು, ಕುಜನ ಆ್ಯಂಗಲ್ಲು ನೋಡಬೇಕು, ಲಗ್ನದ ಆ್ಯಂಗಲ್ಲು ನೋಡ್ಬೇಕಂದ್ರೆ ಲಗ್ನದಿಂದ 12 ಮನೆಗಳೇನಾಗತ್ತೆ, ಸಪ್ತಮದಲ್ಲಿ ಏನಾಗತ್ತೆ, ಚಂದ್ರನಿಂದ 7ನೇ ಮನೆ ಇವ್ರ ಗಂಡ ಹೆಂಡತಿ ಹೆಂಗಿರ್ತಾನೆ, ಚಂದ್ರನಿಂದ ಏನು ಮಾಡ್ತಾನೆ, ಕುಜದೋಷ ಅಂದರೆ ಮಕ್ಕಳು ಕೊಡೋನು ಪೋರ್ಟ್ಫೋಲಿಯೋ, ಹೈಯೆಸ್ಟ್ ಪೋರ್ಟ್ಫೋಲಿಯೋ ಅವನೇ ಇರಬೇಕು. ಅದಕ್ಕೆ ಇದಕ್ಕೆಲ್ಲ ಕಾರಣ ಏನು ಮಾಡ್ತಾರೆ, ಹೋಗಲಿ ಇದೆಲ್ಲ ಸೇರದೇ ಇದ್ರು ಅಟ್ಲೀಸ್ಟ್ ಮುಹೂರ್ತ ಭದ್ರವಾಗಿರಲಿ ಅಂತೇಳಿ ಆ ಮುಹೂರ್ತ ಕೊಟ್ಟವರು ಸರಿಯಾಗಿ ಕೊಟ್ಟಿದ್ದರೆ. ಕೆಲವರೆಲ್ಲ ಪೆದ್ದನ ಮಕ್ಕಳು ಕೊಡ್ತಾರೆ, ರಾವ್ ಕಾಲದಲ್ಲಿ ಕೊಡ್ತಾರೆ ಅಂತ ಕೆಲವರು ಬೈಕೊಂತಾರೆ. ಯಾವುದು ತಿಳ್ಕೊಳ್ಳಿ, ಮುಹೂರ್ತ ಅನ್ನೋದು ಕೊಟ್ಬಿಟ್ಟ ಮೇಲೆ ಅದರ ರಾವ್ ಕಾಲ ಆಗಲಿ, ಯಾವ ಗಳಿಗೆ ಆಗಲಿ, ಯಾವ ತಿಥಿ ಆಗಲಿ, ಯಾವ ಡೇ ಆಗಲಿ ತಲೆ ಕೆಡಿಸ್ಕೋಬಾರ್ದು, ಮುಹೂರ್ತ ಭದ್ರವಾಗಿದ್ದರೆ. ಇನ್ನೊಂದು ಕೆಲವರು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂದರೆ, ನಿಜವಾಗ್ಲೂ ಅವ್ರ ಜಾತಕ ನೋಡೋಕ್ಕೆ ಬರಲ್ಲ, ಜ್ಯೋತಿಷ ನೋಡೋಕ್ಕೆ ಬರಲ್ಲ, ಮುಹೂರ್ತನೇ ಗೊತ್ತಾಗಲ್ಲ ಅಂಥದ್ದು ಕೊಡ್ತಾರೆ. ಆಗೇನಾಗುತ್ತೆ, ಮುಹೂರ್ತನ ಮೀರಿ ಹೋಗತಕ್ಕಂಥ ಅವಕಾಶದಲ್ಲಿ ಪರಿಹಾರ ಖಂಡಿತವಾಗ್ಲೂ ಇರೋದಿಲ್ಲ. ಯಾತಕ್ಕ ಪರಿಹಾರ ಖಂಡಿತ ಸಿಗಲ್ಲ ಅಂದರೆ, ಮುಹೂರ್ತ ಮೀರಿ ಹೋಗಿದ್ದಾರೆ, ಇವನು ಹಣೆ ಬರ, ಇವನು ಕರ್ಮ ಅನುಭವಿಸಲೇಬೇಕು. ಆಗ ಘಟನೆಗಳು ಸಂಭವಿಸುತ್ತೆ. ಐದರ್ ಅಬಾರ್ಷನ್ಸು, ಐದರ್ ಗಂಡ ಹೆಂಡ್ತಿರ ವಿರಸ, ಅಥವಾ ಇವರಿಬ್ಬರು ಡೈವರ್ಸು, ಅಥವಾ ಇವನಿಗೆ ಯಾವುದಾದ್ರು ಕಾಯಿಲೆ, ಅಥವಾ ಇವಳಿಂದ ಅಪಮೃತ್ಯು ಅವನಿಗೆ, ಇಲ್ಲ ಅವನಿಂದ ಇವಳಿಗೆ ನೇಣು ಹಾಕೊಳ್ಳೋ ಯೋಗ, ಅಥವಾ ಮನೆ ಬಿಟ್ಬಿಟ್ಟು ಬಂತಕ್ಕಂಥ ಒಂದು ಭಾಗ್ಯ. ಎಲ್ಲವೂ ಸೌಭಾಗ್ಯವತಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ದೇವರು ನಂಬ್ಕೋಬೇಕು. ಕೊನೆಗೂ ನೀವು ಬರಬೇಕಾದಲ್ಲಿ ಭಗವಂತನ ಹತ್ರ. ಅದೇ ಯಾವ ಮನುಷ್ಯ ಮುಹೂರ್ತ ಕೊಡ್ತೋ ಅದು ಮಹಾನುಷ್ಯ ಮಾತ್ರ, ಭಗವಂತ ಒಬ್ಬನಿರ್ತಾನೆ. ಅದಕ್ಕೆ ನಾನು ಎಷ್ಟೋ ಜನ ಹೇಳ್ತೀನಿ, ಮಾಡಬೇಕಾದ್ರೆ ದೇವರ ಮಂಟಪದಲ್ಲಿ ದೇವರ ವಿವಾಹ ಕಲಶ ಮತ್ತು ಆರಾಧನೆ ಮಾಡ್ತಕ್ಕಂಥ ನಿಮ್ಮ ಮನೆ ಕುಲದೇವರು ಮತ್ತು ಹುಡುಗನ ಮನೆ ಕುಲದೇವರು ಇಬ್ಬರು ಫೋಟೋಗಳನ್ನಲ್ಲಿ ಇಟ್ಟಿರಬೇಕು. ಹುಡುಗಿ ಗೌರಿ ಮಾಡ್ಕೊಂಡು ಬಂದ ತಕ್ಷಣ ಮಾಂಗಲ್ಯ ಧಾರಣೆ ಮಾಡಬೇಕು. ಆ ಮುಹೂರ್ತವನ್ನು ಯಾವ ಕಾಲಕ್ಕೂ ಮೀರಬಾರ್ದು. ಮುಹೂರ್ತದ ಸಮಯ 9 ಗಂಟೆಯಿಂದ ದಿವ್ಯ ಹೇಳಿದಾಗೆ ಕೊಟ್ಟಿದ್ರು 9ರಿಂದ 10 ಆ ಒಳಗೆ ಗಳಿಗೆನಲ್ಲಿ ಮಾಂಗಲ್ಯ ಧಾರಣೆ ಆಗ್ಬಿಡ್ಬೇಕು, ಧಾರೆ ಶುರು ಆಗ್ಬಿಡ್ಬೇಕು. ಅದು ಧಾರೆ ಮುಹೂರ್ತ. ಆಕ್ಚುಲಿ ಏನು ಅರ್ಥ ಹೇಳುತ್ತೆ ಅಂದ್ರೆ, ಮಾಂಗಲ್ಯ ಕಟ್ಟೋ ಮುಹೂರ್ತ ಅಂತ ಯಾವ ಶಾಸ್ತ್ರಲ್ಲೂ ಇಲ್ಲ, ಧಾರೆ ಮುಹೂರ್ತ ಕೊಟ್ಬಿಡ್ಬೇಕು, ಒಪ್ಪಿಸ್ಬಿಡ್ಬೇಕು. ನೀನು ಹುಡುಗನಿಗೆ ಒಪ್ಪಿಸ್ಬಿಡ್ಬೇಕು. ನೀನು ತಾಳಿ ಕಟ್ತಾನೇ ಕುಕ್ಕರ್ಸ್ಕೊಂಡಿದ್ರೆ, ಇವರೆಲ್ಲ ಹಾಕ್ತಾ ಇದ್ರೆ, ಇಲ್ಲ ತಟ್ಟೆ ನೆತ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಅವನು ಮುಟ್ಟು ಇವನು ಮುಟ್ಟು. ಅಲ್ಲಿ ಎಷ್ಟು ಜನ ನಾನು ಹೇಳಿದ್ದೀನಿ. ಇನ್ನೊಂದು ವೀಕ್ಷಕರೇ, ಒಂದು ವಿಚಾರ ಹೇಳ್ತೀನಿ ಕೇಳಿ.
ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಸಾಕ್ಷಿ ರೂಪವಾಗಿ ಭಗವಂತನ ಸಾಕ್ಷಿಯಲ್ಲಿ. ಹಾಗೆ ಜೀವನದಲ್ಲಿ ಪ್ರತಿಯೊಂದು ಯಾರ ಕೈಲೂ ಮುಟ್ಟಿಸಬಾರ್ದು ಅನ್ನೋ ಶಾಸ್ತ್ರ ಮಾಂಗಲ್ಯಕ್ಕಿದೆ. ಮಾಂಗಲ್ಯದಲ್ಲಿ ಸುಮ್ಮನೆ ಸಾಕ್ಷಾತ್ ದೇವಿ ನೋಡೋಂಥ ಅವಕಾಶ ಎಷ್ಟೋ ಜನ ನೋಡಲ್ಲ. ಅದಕ್ಕೆ ಆ ವಿಚಾರ ನಿಮಗೆ ತಿಳಿಸೋಕ್ಕೆ ಈಗ ಇಷ್ಟೊತ್ತು ಮಾತಾಡ್ಬಿಟ್ಟಿದ್ದೀನಿ. ಫಸ್ಟು ಶಿವನ್ನ ವಾಸ್ತುಪುರುಷನ ಸ್ವಾಗತಿಸಿ ಮತ್ತಷ್ಟು ವಿಚಾರ ಮಾಂಗಲ್ಯ ಹೇಳ್ತೀನಿ, ಮುಹೂರ್ತದ ವಿಚಾರ ಇನ್ನಷ್ಟು ಮುಂದುವರಿಸ್ತೀನಿ. ಬನ್ನಿ ಶಿವನ್ ಸ್ವಾಗತಿಸೋಣ. ಬಹಳ ಸಂತೋಷ ವೀಕ್ಷಕರೇ. ನೋಡ್ದ ಎಷ್ಟೊತ್ತಾದ್ಮೇಲೆ ಶಿವನ್ನ ವಾಸ್ತುಪುರುಷನ ಸ್ವಾಗತ ಮಾಡೋದಕ್ಕೆ ಪಾಪ ಕಾಯ್ತಾ ಇದ್ರು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾಳ್ಮೆಯಿಂದ ಕಾಯ್ತಾ ಇರತಕ್ಕಂಥ ಅವಕಾಶವನ್ನ, ಪೇಷನ್ಸ್ ಮುಖ್ಯ. ಯಾವಾಗಲೂ ತಿಳ್ಕೊಳ್ಳಿ, ಏನಾದರೂ ಆತರದವನಿಗೆ ಬುದ್ಧಿಮಟ್ಟ ಫಸ್ಟ್ ಆಲೋಚನೆ ಮಾಡಬೇಕು, ಪರಿಸರನ ಎಲ್ಲವನ್ನು ಯೋಚನೆ ಮಾಡಬೇಕು, ಪರಿಸ್ಥಿತಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ತದನಂತರ ನಿರ್ಧಾರ ತಗೋಬೇಕು. ಹಾಗೆ ಇವಳು ಹೇಳಿದಾಗೆ ಮುಹೂರ್ತ ಮೀರಿ ಹೋದ ಪಕ್ಷದಲ್ಲಿ ಏನೇನು ಮಾಡಬೇಕು ಅನ್ನೋಕ್ಕಿಂತ ಮೊದಲು ಫಸ್ಟು ಮಾಂಗಲ್ಯವನ್ನು ಯಾರ ಕೈಯಲ್ಲಿ ಮುಟ್ಟಿಸ್ಬೇಕು. ಮೊದಲನೇ ಮಾಂಗಲ್ಯವನ್ನು ಗುರು ಮುಖಾಂತರ ಪೂಜೆ ಮಾಡಿಸ್ಬೇಕು. ಅದಕ್ಕೆ ಮಾಂಗಲ್ಯ ಪೂಜೆಯನ್ನು ಮಾಡಿಸ್ತಾರೆ. ಆ ಮಾಂಗಲ್ಯ ಪೂಜೆ ಮಾಡೋದು ಯಾರು ಗೊತ್ತಾ? ಹುಡುಗಿಯೆಲ್ಲ ಆಗ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಕ್ಕೆ ಒಬ್ಬ ಮನುಷ್ಯ ಒಂದು ದೋಷ ಮಾಡಿದ್ರು, ಒಂದು ಹೆಣ್ಣನ್ನ ಮಾಂಗಲ್ಯ ಕಟ್ಟಿ ಬೀದಿಗೆ ನಿಂತಿದ್ರೆ ಅವನು ಒಳ್ಳೆಯವನೋ ಕೆಟ್ಟವನೋ ನೋಡಲ್ಲ. ಮಾಂಗಲ್ಯದಲ್ಲಿರ್ತಕ್ಕಂಥ ದೇವಿ ಎಷ್ಟು ಚೆನ್ನಾಗಿ ಅಂದರೆ ಸಪ್ತಮಾತ್ರಿಕೆಯಲ್ಲ ಕೊನೆ ಚಂಡಿ ಇದ್ದಾಳಲ್ಲ ಅವಳೆ. ಆಗ ಆ ಚಂಡಿ ಏನು ಮಾಡ್ತಾಳಂತೆ, ಇವನು ಮೋಸ ಮಾಡಿದಾನ, ಯಮದೂತರು ಕರ್ಕೊಂಡು ಹೋಗಿ ಯಮಲೋಕದಲ್ಲಿ ಹಾಕಕ್ಕೆ ಮೊದಲು ಹೊರಗಡೆ ಚಂಡಿ ನಿಂತಿರ್ತಾಳಂತೆ. ಅಲ್ಲಿ ಏನು ಮಾಡ್ತಾಳಂತೆ, ಈ ಆತ್ಮವನ್ನ ಛಿದ್ರವಾಗಿ ಕತ್ತರಿಸಿ ಬ್ರಹ್ಮ ಕಪಾಲದಲ್ಲಿ ಹಾಕೊಂತಾಳಂತೆ. ಅವಳು ಕಪಾಲದಲ್ಲಿ ಪಾಯಸ ಪಾತ್ರದಲ್ಲಿ ಹಾಕೊಂತಾಳಂತೆ ಈ ಆತ್ಮನ. ಯೋಗ್ಯತೆಗಷ್ಟು ಬೆಂಕಿ. ನೀನು ಒಂದು ಹೆಣ್ಣಿಗೆ ಮೋಸ ಮಾಡಿದ್ಯಾ, ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿ ಮಾಂಗಲ್ಯ ಧಾರಣೆ ಕಟ್ಟಿದ್ಯಾ. ಯಾಕಂದ್ರೆ ಚಂಡಿ ಬಂದು ಈಶ್ವರನಿಗೆ ತಂಗಿ ಏನೋ ಹೇಳಿ ದುರ್ಗಾ ಅಂತಕ್ಕಂಥ ಮಹಾವಿಷ್ಣುವಿಗೆ ಚಂಡಿ ಬಂದು ಈಶ್ವರನ ಅಂಶ, ಅದರಲ್ಲಿ ತಂಗಿ ಸಹೋದರಿಯಾಗಿ. ಆ ಸಪ್ತಮಾತ್ರಿಕೆಯರು ಅಕ್ಕ ತಂಗಿರು ಯಾರಿಗೆ? ಮುನೀಶ್ವರನಿಗೆ ಈಶ್ವರನಾಗಿದ್ದಾಗ ಅವಳು ಏನು ಹೇಳ್ತಾಳೆ, ನಿನಗೆ ಒಂದು ಚೂರು ಲೋಪದೋಷವಾದರೂ ನಾನು ಅದಕ್ಕೆ ಶಿಕ್ಷೆಗೆ ಎಲ್ಲರಿಗೂ ಗುರುತಿಸ್ತೀನಿ ಅಂತಾಳೆ. ಅದಕ್ಕೋಸ್ಕರ ಅವಳು ಏನು ಹೇಳ್ತಾಳೆ, ಚಂಡಿ ಹಠ ಹಿಡಿದು ಬಿಡ್ತಾಳಂತೆ. ಅವಳಷ್ಟು ರಣಚಂಡಿ ಇನ್ನು ಜಗತ್ತಲ್ಲಿ ನಿಮಗೆ ಸಿಗಲ್ಲ. ಅದಕ್ಕೆ ಈಶ್ವರನ ಹತ್ರ ಬೇಕಾದ್ರೂ ಸಪ್ತಮಾತ್ರಿಕೆಯರು ಒಬ್ಬೊಬ್ಬರು ಒಂದೊಂದು ಕಡೆ ಕಾಯ್ತಾ ಇರ್ತಾರಂತೆ. ಆಗ ಈ ಆತ್ಮ ಒಳಗೆ ಹೋಗುತ್ತಂತೆ. ಅಂತ ಒಳಗೆ ಹೋಗ್ತಾನೆ. ಡಬ್ಬ ನನ್ನ ಮಗನೇ, ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ಯಾ, ಎಷ್ಟು ಮೋಸ ಮಾಡಿದ್ಯಾ, ಸಾಲದಕ್ಕೆ ಈಶ್ವರ ಮಾಂಗಲ್ಯ ಧಾರಣೆ ಮಾಡೋದೇ ಪರಮೇಶ್ವರ. ಅವನು ಹೇಳ್ತಾನೆ, ನಾನು ಅವತ್ತು ಹೇಳಿದೆ ಮಹಾಲಕ್ಷ್ಮಿನೇ ಸ್ವತಃ ಮಾಂಗಲ್ಯ ತನ್ನ 2 ಸ್ತನಗಳನ್ನು ಕತ್ತರಿಸ್ತಾಳಂತೆ. ಕತ್ತರಿಸಿ ಪರಮೇಶ್ವರನ ದಾರ ಹೇಳ್ತಾಳಂತೆ. ಆಗ ಹೇಳ್ತಾಳಂತೆ, ಎಂಥ ಪರಮೇಶ್ವರ, ಯಾತಕ್ಕೆ ಈ ಕಷ್ಟ ಬಂದುಪಟ್ಟು ನೀನು ಮಾಂಗಲ್ಯವನ್ನ ಸ್ತನವನ್ನ ಧಾರೆ ಕೊಟ್ಟಿದ್ಯಾ ಅಂತಾಳೆ. ತಾಯಿ ಮಗುಗೆ ತೋರಿಸ್ತಕ್ಕಂಥ ಸ್ತನವನ್ನ ನೀನು ಕತ್ತರಿಸಿ ನನಗೆ ದಾರ ಎಳೀತಿರೋದು ಏನಕ್ಕೆ ಅಂತ. ಆವಾಗ ಪರಮೇಶ್ವರ ಹೇಳ್ತಾನಂತೆ, ಯಾವ ಕಾಲಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಅವಳು ಹೇಳ್ತಾಳಂತೆ, ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ. ಅದಕ್ಕೆ ಮಾಂಗಲ್ಯ ಬಂದು ಸ್ತನ ರೂಪವಾಗಿ ಸಾಕ್ಷಾತ್ ಲಕ್ಷ್ಮಿ. ಅದಕ್ಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವೇನ್ ಮಾಡ್ತೀಯ, ದೇವಿ ನಮೋಸ್ತುತೆ ಅನ್ಬಿಡ್ತೀರ. ನಾರಾಯಣಿ ಅನ್ಬೇಕು. ಲೋಕವನ್ನ ತಪ್ಪು ಹೇಳಿದ್ರೆ ಮುಗಿದೋಯ್ತು ನಿಮ್ಮ ಕರ್ಮ. ಆಗ ಚಂಡಿ ಏನು ಮಾಡ್ತಾಳಂತೆ, ಕೂತ್ಕೊಂಡಿರತಕ್ಕಂಥದ್ದು 2 ಮಾಂಗಲ್ಯದ ಮಧ್ಯೆ ಕೂತಿರ್ತಾಳಂತೆ. ಅದಕ್ಕೆ ನಾನು ಇವತ್ತಿಗೂ ಹೇಳೋದು, ಎಲ್ಲ ಮಾಂಗಲ್ಯದಲ್ಲಿ ನೀವು ಹರವನ್ನು ತುಂಬಿಡಬೇಕು. ಮಾಂಗಲ್ಯ ಎದೆ ಮೇಲೆ ಯಾವತ್ತೂ ಸೋಕಿರಬೇಕು. ಎದೆ ಮೇಲೆ ಸೋಕಿರಬೇಕು ಅಂದರೆ ಬ್ಲೌಸ್ ಮೇಲಲ್ಲ, ಒಳಭಾಗದಲ್ಲಿ ಎದೆ ಮೇಲೆ. ಆ ಎದೆ ಮೇಲೆ ಸೋಕಿದ್ದಾಗ ಹರ್ಷಣ ದೇಹಕ್ಕೆ ಮುಟ್ತಾ ಇರಬೇಕು. ದಾರಿದ್ರ್ಯಂ ಪರಿಣಾಶನಾರ್ಥಂ. ಮಧ್ಯದಲ್ಲಿ ಸ್ವರ್ಣಲಕ್ಷ್ಮಿ ಕೂತಿರ್ಬೇಕು. ಮಾಂಗಲ್ಯಂ ಸರ್ವದಾ ರಕ್ಷಣಕ್ಕೆ. 2 ಮಾಂಗಲ್ಯ ಬಂದು ಲಕ್ಷ್ಮಿ ಕೂತಿರ್ತಾಳೆ. ಆಗ ಯಾವತ್ತೂ ಮಾಂಗಲ್ಯ ದರ್ಶನ ಮಾಡ್ತಾ ಇರ್ತಾಳೆ. ಅವಾಗ ಏನು ಮಾಡ್ತಾಳೆ ಗೊತ್ತಾ, ಗಂಡನ ಆಯುಸ್ಸು ಕ್ಷೀಣವಾಗ್ತಾ ಇದ್ದ ಸಮಯದಲ್ಲಿ ಇವಳ ಮಾಂಗಲ್ಯ ಭಾಗ್ಯ ಅವನು ಕಾಪಾಡುತ್ತೆ. ಅಂಥ ಚಂಡಿ ಇವನು ಕೂತ್ಕೊಂಡಾಗ ಆತ್ಮ ಎಷ್ಟು ಮೋಸ ಮಾಡಿದ್ಯಾ, ನನ್ನ ಅಣ್ಣನಾಗಿರ್ತಕ್ಕಂಥ ಪರಮೇಶ್ವರನೇ ಮಾಂಗಲ್ಯ ಧಾರಣೆ ಮೊದಲನೇ ಜಗತ್ತು ಸೃಷ್ಟಿಯಲ್ಲೇ ಗೌರಿಗೆ ಕಟ್ಟದು. ಅದಕ್ಕೆ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ. ಅವನು ಹೇಳ್ತಾನೆ, ನನ್ನಲ್ಲಿ ಅರ್ಧನಾಂಗಿನಿ ಆಗಿರ್ತಕ್ಕಂಥ ನಿನ್ನ ಸರ್ವಾರ್ಥ ಸಾಧಿಕೆ, ಎಲ್ಲ ಅರ್ಥಗಳನ್ನು ನೀನು ಹೇಳ್ತಕ್ಕಂಥವಳು, ನಿನಗೆ ನಾನು ಮಾಂಗಲ್ಯ ಕಟ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡ್ತಾನೆ ಈಶ್ವರ ಜಗನ್ಮಾತೆಗೆ. ಅವನು ತಗ್ಗಿ ಬಗ್ಗಿ ನಡೆದು ಆ ಜಗನ್ಮಾತೆ, ಅದಕ್ಕೆ ತಾಯಿ ಗಂಡ ಅನ್ಸ್ಕೊಂಡ. ಇಡೀ ಜಗತ್ತಲ್ಲಿ ತಾಯಿನೇ ಮದುವೆ ಆಗಿರ್ತಕ್ಕಂದ್ರೆ ಅಂತ ಅಂಶ ಆದಿಶಕ್ತಿಯ ಮೂಲನೇ ಸಾಕ್ಷಾತ್ ದುರ್ಗಾ.
ಇವನಿಗೆ ಮಾಂಗಲ್ಯ ಕಟ್ಟಿದಾಗ ಎಷ್ಟೊಂದು ಬೆಲೆ ಮಾಂಗಲ್ಯಕ್ಕಿದೆ ಅನ್ನೋದು ನಿಮಗೆ ಭಾರತ ಸಂಸ್ಕಾರದಲ್ಲಿ ಎಷ್ಟೋ ಜನ ಗೊತ್ತಿಲ್ಲ. ಅಲ್ಲಿ ಹೋಗ್ತಿರಲ್ಲ, ಯಮಶಾಸನಕ್ಕೆ ಮೊದಲು ಚಂಡಿ ಬಲ್ ನಿಂತ್ಕೊಂಡು ಜಾಡ್ಸ್ ಓದಿತಾಳೆ, ಆವತ್ತು ಗೊತ್ತಾಗತ್ತೆ ಇಷ್ಟು ಜನಕ್ಕೆ ನಾನು ಮೋಸ ಮಾಡಿದ್ದೀನಿ, ಇಷ್ಟು ಜನ ಮಾಂಗಲ್ಯಕ್ಕೆ ಪ್ರಮಾಣ ಮಾಡಿ ಮದುವೆ ಮಾಡ್ಕೊತೀನಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ, ನಾನು ಬಿಡೋದೇ ಇಲ್ಲ ನಿನ್ನ ಪರ್ಯಂತ ಎಂಥ ಕಷ್ಟ ಬಂದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಯೂಸ್ಲೆಸ್ ಕಟ್ಟುಬಿಟ್ಟು ಮಾಂಗಲ್ಯನ ಹೀಗೆ ಬೀದಿಗೆ ಬಿಟ್ಟಿದೆ ಹೆಂಡ್ತಿನ. ಇವತ್ತಿನ ದಿವಸ ಎಂಥ ಕಾಲ ಅಂದರೆ, ಹಾಗಾದರೆ ಮದುವೆ ಮಾಡ್ಕೊಂಡು ಮಕ್ಕಳು ಬಿಟ್ಟುಬಿಟ್ಟಿದ್ದಾರೆ. ಈಗ ಏನಾಗ್ತಿದೆ, ಮದುವೆ ಮಾಡಿ ಮಗನಿಗೆ ಮದುವೆ ಮಾಡೋ ಸಮಯದಲ್ಲಿ ಗಂಡ ಹೆಂಡ್ತಿರ ಘರ್ಷಣೆಗೆ ನನ್ನ ಮಗ 24 ಗಂಟೆ ನನಗೆ ಒಳ್ಳೆ ನನಗಾಗಲ್ಲಮ್ಮ ಅವ್ನು ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿ ಆ ವಯಸ್ಸಿಗೆ ಡೈವರ್ಸ್ಗಳು ಆಗ್ತಾ ಇದ್ರೆ ಯಾವ ಕಾಲಕ್ಕೆ ಮದುವೆ? ಅದಕ್ಕೆ ಸಂಸ್ಕಾರವಂತರಿಗೆ ಸಂಸ್ಕಾರ ಇವತ್ತಿಗೂ ತಪ್ಪದೇ ಇದ್ದ ಹಾಗೆ ಕಾಡ್ತಕ್ಕಂಥ ಏಕೈಕ ಧರ್ಮ ಮಾರ್ಗ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಮಾತ್ರ. ಅದಕ್ಕೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಜೀವನದಲ್ಲಿ ಒಂದು ಸಲ ಮದುವೆ ಮಾಡೋದು. ಸಂಸಾರ ಹೀಗೆ ಇರಬೇಕು, ಮದುವೆ ಹೀಗೆ ಇರಬೇಕು. ಅದರಲ್ಲಿ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಬ್ರಹ್ಮ ಮುಹೂರ್ತವನ್ನ ಮೀರಬಾರ್ದು. ಅದಕ್ಕೆ ಸುಮುಹೂರ್ತ ಅನ್ನೋದು ಬ್ರಹ್ಮ ಮುಹೂರ್ತ, ಅವ್ನು ಬರ್ಕೊಟ್ಟಿರ್ತಾನೆ ಮುಹೂರ್ತ. ಆ ಮುಹೂರ್ತದಿಂದ ನಾವು ಸಾವಧಾಗಿರಬೇಕು. ಇನ್ನಷ್ಟು ವಿಚಾರ ನಾವು ತಿಳ್ಕೋಬೇಕು, ಆದರೆ ಸಮಯ